ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಸುದ್ದಿಗಳು. ಬಜೆಟ್ ಹಿನ್ನೆಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಭಾರಿ ಇಳಿಕೆ ಕಂಡಿದೆ. ಬೆಳ್ಳಿ ಬೆಲೆ 36% ಕುಸಿತ, ಚಿನ್ನದ ಬೆಲೆಯೂ ಕೂಡ ಮತ್ತೆ 9% ಇಳಿಕೆಯಾಗಿದೆ. ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಬಂದಿದೆ. ಇದೇ ಮಧ್ಯೆ ಬಜೆಟ್ನಲ್ಲಿ ಜಿ ರಾಮ್ಜಿ ಯೋಜನೆ ಸೇರಿದಂತೆ PM ಕಿಸಾನ್ ಸಮ್ಮಾನ್ ಮತ್ತು ಹಲವು ಯೋಜನೆಗಳಿಗೆ ಹಣ ಮೀಸಲಿಡಲಾಗಿದೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಬಜೆಟ್ನಲ್ಲಿ ಯಾವ ಇಲಾಖೆಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಲಾಗಿದೆ, ಎಷ್ಟು ಗಾತ್ರದ ಬಜೆಟ್ ಮಂಡನೆ ಆಯಿತು, ಎಲ್ಲ ಮಾಹಿತಿ ನೋಡೋಣ. ಮಧ್ಯ ಪ್ರಿಯರಿಗೂ ಕೂಡ ಶಾಕಿಂಗ್ ಸುದ್ದಿ ಸಿಕ್ಕಿದೆ. ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ. ಇನ್ನು ಈಗಲಾದರೂ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಬಗ್ಗೆ ಟೀಕೆ ಮಾಡುವುದನ್ನು ನಿಲ್ಲಿಸಬೇಕು ಎಂದು HD ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಹೆಚ್ಚಿನ ತೆರಿಗೆ ಪಾಲು ಕೊಡಲಾಗಿದೆ ಎಂದು ಕುಮಾರಸ್ವಾಮಿ ಅವರ ಹೇಳಿಕೆ. ಇನ್ನು ಕೇಂದ್ರದ ಬಜೆಟ್ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆ ಭಾರಿ ಕುಸಿತ ಕಂಡಿದೆ. ನೀವು ಕೂಡ ಹೂಡಿಕೆ ಮಾಡುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಫೆಬ್ರವರಿ 1ರಂದು ನಡೆದಂತ ಬಜೆಟ್ ಕಾರಣ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಭಾರಿ ಕುಸಿತವಾಗಿದೆ. ಹೌದು ಸ್ನೇಹಿತರೆ, ಒಂದು ಕಡೆ ಸಂಸತ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡುತ್ತಿದ್ರೆ, ಇತ್ತ ಮತ್ತೊಂದೆಡೆಯಲ್ಲಿ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಭಾರಿ ಆಘಾತ ಎದುರಾಗಿದೆ. ಯಾಕಂದ್ರೆ ಭಾನುವಾರವಿದ್ರೂ ಕೂಡ ಬಜೆಟ್ ಮಾಡಲಾಗಿದ್ದು, ಬಜೆಟ್ ಹಿನ್ನೆಲೆಯಲ್ಲಿ MCX ಮಾರುಕಟ್ಟೆಯಲ್ಲಿ ವಿಶೇಷ ವಹಿವಾಟು ಮಾಡಲಾಗಿದೆ. ಇದೇ ಒಂದು ಕಾರಣ ಕೆಲವೇ ಗಂಟೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ನೆಲಕ್ಕಚ್ಚಿವೆ. ಹೌದು ಸ್ನೇಹಿತರೆ, ಚಿನ್ನದ ಬೆಲೆ ಊಹಿಸಲು ಆಗದಂತೆ ಕೆಳಕ್ಕಿಳಿದಿದೆ. ಹೌದು, ಯಾವ ರೀತಿ ಮೇಲಕ್ಕೆ ಹೋಗಿತ್ತೋ ಅದೇ ರೀತಿ ಯೂ ಟರ್ನ್ ಹೊಡೆದಿದೆ ಸ್ನೇಹಿತರೆ. ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಈಗ 1,51,000 ರೂಪಾಯಿ ಆಗಿದೆ. ಹೌದು, ಫೆಬ್ರವರಿ 2ರ ಮಾರುಕಟ್ಟೆ ಪ್ರಕಾರ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 15,000 ರೂಪಾಯಿ ಸ್ನೇಹಿತರೆ. ಇದು ನಿಜಕ್ಕೂ ಒಂದು ಗುಡ್ ನ್ಯೂಸ್ ಆಗಿದೆ. ಅದೇ ರೀತಿ ಬೆಳ್ಳಿಯೂ ಕೂಡ ತುಂಬಾನೇ ಕುಸಿತ ಕಂಡಿದೆ. 4,20,000 ಮುಟ್ಟಿದ್ದಂತ ಬೆಳ್ಳಿ ಈಗ ನೋಡುತ್ತಿದ್ದಂತೆ 2,85,000 ಸ್ನೇಹಿತರೆ. ಸರಿಸುಮಾರು 1,30,000 ರೂಪಾಯಿಗೆ ಬೆಳ್ಳಿಯೂ ಕೂಡ ಕುಸಿತವಾಗಿದೆ. ಅಂದಹಾಗೆ ಸ್ನೇಹಿತರೆ, ಈ ಒಂದು ಕುಸಿತ ಇನ್ನಷ್ಟು ಮುಂದೆ ಉರಿಯಬಹುದು. ಹೌದು, ನೀವೇನಾದರೂ ಚಿನ್ನ ಮತ್ತು ಬೆಳ್ಳಿ ಖರೀದಿಸಲು ಯೋಚಿಸುತ್ತಿದ್ರೆ ಇದೊಂದು ವಾರ ನೀವು ಸ್ವಲ್ಪ ವೇಟ್ ಮಾಡಬೇಕು. ಯಾಕಂದ್ರೆ ಈಗಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನವನ್ನ ಸೆಲ್ ಮಾಡಲಾಗುತ್ತಿದೆ. ಹೌದು, ಇಷ್ಟು ದಿನ ಕಡಿಮೆ ಇದ್ದಾಗ ಚಿನ್ನ ಖರೀದಿ ಮಾಡಿದವರು ಇದೀಗ ಉತ್ತಮ ಬೆಲೆಗೆ ಸೆಲ್ ಮಾಡ್ತಿದ್ದಾರೆ. ಹಾಗಾಗಿ ಚಿನ್ನದ ಬೆಲೆ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಸ್ನೇಹಿತರೆ. 1,40,000 ರೂಪಾಯಿ ಕೂಡ ಬರಬಹುದು ಎಂದು ಅಂದಾಜು ಮಾಡಲಾಗಿದೆ. ಹೌದು, ಒಂದು ಕಡೆಯಲ್ಲಿ ಅಮೆರಿಕನ್ ಡಾಲರ್ ಮೌಲ್ಯ ಏರಿಕೆ ಆಗಿದ್ದು, ಮತ್ತೊಂದೆಡೆಯಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ಅಧ್ಯಕ್ಷಕ ಸ್ಥಾನಕ್ಕೆ ಕೆವಿನ್ ವಾರ್ಷ್ ಅವರು ಬಂದಿದ್ದಾರೆ. ಹಾಗಾಗಿ ಮಾರುಕಟ್ಟೆ ಈ ಒಂದು ಕುಸಿತ ಕಾಣುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಚಿನ್ನ ಮತ್ತು ಬೆಳ್ಳಿ ಕುಸಿಯುವ ಲಕ್ಷಣಗಳು ಎದ್ದು ಕಂಡಿವೆ ಸ್ನೇಹಿತರೆ. ಹೌದು, ಈಗಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಸ್ನೇಹಿತರೆ. ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಳ್ಳುತ್ತಿದ್ದಾರೆ. ಅಂದ್ರೆ ಇಷ್ಟು ದಿನ ಕಡಿಮೆ ಬೆಲೆಗೆ ಖರೀದಿ ಮಾಡಿದವರು ಇದೀಗ ಹೆಚ್ಚಿನ ಬೆಲೆಗೆ ಸೆಲ್ ಮಾಡಿ ಲಾಭವನ್ನು ಗಳಿಕೆ ಮಾಡುತ್ತಿದ್ದು, ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೂರ್ತಿಯಾಗಿ ಕುಸಿಯುವ ಲಕ್ಷಣಗಳು ಕಾಣುತ್ತಿವೆ. ನೀವೇನಾದರೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಪ್ರತಿದಿನ ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ನಾವು ಅಪ್ಡೇಟ್ ಕೊಡುತ್ತೇವೆ. ಬನ್ನಿ, ಇದೀಗ ಬಜೆಟ್ನಲ್ಲಿ ಮತ್ತೇನೇನಾಯಿತು ಎಂಬುದನ್ನು ಕೂಡ ನೋಡೋಣ. ಈ ಬಾರಿಯ ಬಜೆಟ್ನಲ್ಲಿ ಅಂದ್ರೆ 54 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದು, ಇದರಲ್ಲಿ ಅತಿ ಹೆಚ್ಚು ಕಾರ್ಪೊರೇಟ್ ಘೋಷಣೆಗಳಿಗಿಂತ ಹಳ್ಳಿ ರೈತರು ಮತ್ತು ಆರೋಗ್ಯ ಆಹಾರ ಭದ್ರತೆಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಹೌದು ಸ್ನೇಹಿತರೆ, ಜಿ ರಾಮ್ಜಿ ಯೋಜನೆ, PM ಕಿಸಾನ್ ಸಮ್ಮಾನ್, ಗರೀಬ್ ಅನ್ನ ಕಲ್ಯಾಣ ಯೋಜನೆ, ಹೀಗೆ ಸಾಲು ಸಾಲು ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಹೌದು, ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿಯ ಬಜೆಟ್ನಲ್ಲಿ ಕಾರ್ಪೊರೇಟ್ ಕಂಪನಿಗಳ ಘೋಷಣೆಗಳಿಗಿಂತ ಹೆಚ್ಚು ಹಳ್ಳಿಗಳು, ರೈತರು, ಬಡ ಕುಟುಂಬ ಮತ್ತು ಆರೋಗ್ಯ ಸೇರಿದಂತೆ ಆಹಾರ ಭದ್ರತೆ ಮೇಲೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ 4 ಪ್ರಮುಖ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಭಾರೀ ಪ್ರಮಾಣದ ಹಣವನ್ನು ಹಂಚಿಕೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ತನ್ನ ಆದ್ಯತೆ ಏನು ಎನ್ನುವುದನ್ನು ಸ್ಪಷ್ಟವಾಗಿ ಬಜೆಟ್ನಲ್ಲಿ ತಿಳಿಸಿದೆ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ಗ್ರಾಮೀಣ ಉದ್ಯೋಗಕ್ಕೆ ಅತಿ ಹೆಚ್ಚು ಹಣವನ್ನು ಕೊಡಲಾಗಿದೆ. ಹೌದು, ಇಷ್ಟು ದಿನ ಏನು ನರೇಗಾ ಯೋಜನೆ ಇತ್ತು ಅದನ್ನು ಮರುನಾಮಕರಣ ಮಾಡಿ ಜಿ ರಾಮ್ಜಿ ಯೋಜನೆ ಎಂದು ಕರೆಯಲಾಗಿದ್ದು, ಈ ಒಂದು ಯೋಜನೆಗೆ ಬಜೆಟ್ನಲ್ಲಿ 95,692 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿದೆ. ಅಂದರೆ ಕಳೆದ ವರ್ಷದಲ್ಲಿ 86,000 ಕೋಟಿ ಬಜೆಟ್ನಲ್ಲಿ ಇಡಲಾಗಿತ್ತು. ಈ ಬಾರಿ 95,000 ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಸ್ನೇಹಿತರೆ. ಅಂದರೆ ಗ್ರಾಮೀಣ ನಿರುದ್ಯೋಗಿ ಕಾರ್ಮಿಕರು, ಸಣ್ಣ ರೈತ ಕುಟುಂಬಗಳು, ಹಳ್ಳಿಗಳಲ್ಲಿ ರಸ್ತೆ, ಕೆರೆ, ನೀರಾವರಿ, ಸ್ವಚ್ಛತೆ ಸೇರಿ ಹಲವು ಮೂಲಸೌಕರ್ಯ ಯೋಜನೆಗಳಿಗೆ ಈ ಒಂದು ಹಣ ಬಳಸಿಕೊಳ್ಳಲಾಗುವುದು ಎಂದು ಹೇಳಲಾಗಿದೆ. ಇನ್ನು ಎರಡನೇದಾಗಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಹೌದು ಸ್ನೇಹಿತರೆ, ರೈತರ ಬೇಡಿಕೆ ಈ ಬಾರಿಯೂ ಕೂಡ ಬಜೆಟ್ನಲ್ಲಿ ಈಡೇರಿಸಿಲ್ಲ. ಈಗಲೂ ಕೂಡ ವರ್ಷಕ್ಕೆ 6,000 ರೂಪಾಯಿ ಮಾತ್ರ ಕೊಡಲಾಗುತ್ತಿದೆ. ಆದರೆ ಬಜೆಟ್ನಲ್ಲಿ ಈ ಒಂದು ವರ್ಷಕ್ಕಾಗಿ ಸರ್ಕಾರ 63,500 ಕೋಟಿ ರೂಪಾಯಿ ಹಣವನ್ನು ಈಗಲೇ ಮೀಸಲಿಟ್ಟಿದೆ. ಇನ್ನು ದೇಶಾದ್ಯಂತ ರೈತರು ಈ ಬಾರಿ ಬಜೆಟ್ನಲ್ಲಿ ಕಿಸಾನ್ ಸಮ್ಮಾನ್ ಮೊತ್ತ ಹೆಚ್ಚಳವಾಗಬಹುದು ಎಂದು ನಿರೀಕ್ಷೆ
ಮಾಡಿದ್ರು ಮತ್ತು ಕೇಂದ್ರಕ್ಕೆ ಬೇಡಿಕೆಯೂ ಕೂಡ ಸಲ್ಲಿಕೆ ಮಾಡಿದ್ರು. ಆದರೂ ಕೂಡ ಬಜೆಟ್ನಲ್ಲಿ ಈ ಬಗ್ಗೆ ಯಾವುದೇ ಘೋಷಣೆ ಕೂಗಿಲ್ಲ ಸ್ನೇಹಿತರೆ. ಹಾಗಾಗಿ ಮತ್ತೆ ರೈತರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ 6,000 ರೂಪಾಯಿ ಮಾತ್ರ ಲಭ್ಯವಾಗಲಿದೆ. ಹೌದು, ಒಂದು ಕಡೆಯಲ್ಲಿ ಬೀಜ, ರಸಗೊಬ್ಬರ, ಕೀಟನಾಶಕ ಮತ್ತು ಕೃಷಿ ಕೂಲಿ ಸೇರಿದಂತೆ ಹಲವು ವೆಚ್ಚ ನಿಭಾಯಿಸಲು ಮೊದಲೇ ಕಷ್ಟಕರವಾಗಿದ್ದು ಈ ಒಂದು ಹಣ ಏರಿಕೆ ಆಗುತ್ತೆ ಎಂಬ ನಿರೀಕ್ಷೆ ಇತ್ತು. ಆದರೆ ಮತ್ತೆ ಏರಿಕೆ ಮಾಡಿಲ್ಲ, ಬದಲಿಗೆ 6,000 ರೂಪಾಯಿ ಇರುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ನೀವು ಕೂಡ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಇನ್ನು ಆರೋಗ್ಯ ಭದ್ರತೆಗೆ 9,500 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಹೌದು, ಆಯುಷ್ಮಾನ್ ಭಾರತ್ ಕಾರ್ಡ್ ಪಡೆದುಕೊಂಡವರಿಗೆ ಇದು ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಈ ಒಂದು ಕಾರ್ಡ್ ಮೂಲಕ ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಉಚಿತ ಚಿಕಿತ್ಸೆ ಸೌಲಭ್ಯ ಒದಗಿಸಲಾಗುತ್ತಿದೆ. ವಿಶೇಷವಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಡೆಯುವ ದುಬಾರಿ ಶಸ್ತ್ರಚಿಕಿತ್ಸೆಗೆ ಇದು ಜೀವಾಳವಾಗಿದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ. ಹೌದು, ಅನ್ನ ಯೋಜನೆಗೂ ಕೂಡ 2,27,429 ಕೋಟಿ ಖರ್ಚು ಮಾಡುವ ಸರ್ಕಾರ ನಿರ್ಧಾರ ಮಾಡಿದೆ. ಅಂದರೆ ಸ್ನೇಹಿತರೆ, ಉಚಿತ ಅಥವಾ ಕಡಿಮೆ ಬೆಲೆಯಲ್ಲಿ ಅಕ್ಕಿ, ಗೋಧಿ ಮತ್ತು ಇತರೆ ಆಹಾರಧಾನ್ಯ ಒದಗಿಸುವ ಸಲುವಾಗಿ ಲಕ್ಷಾಂತರ ಬಡ ಕುಟುಂಬಗಳಿಗೆ ನೆರವು ಮಾಡಲು ಸರ್ಕಾರ ಗರೀಬ್ ಅನ್ನ ಕಲ್ಯಾಣ ಯೋಜನೆಗೆ 2,27,000 ಕೋಟಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿದೆ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಅತಿ ಹೆಚ್ಚು ಪಾಲನ್ನು ಸಾರಿಗೆ ಮತ್ತು ರಕ್ಷಣಾ ಇಲಾಖೆಗೆ ಕೊಡಲಾಗಿದೆ. ಹೌದು ಸ್ನೇಹಿತರೆ, ಒಟ್ಟು ಬಜೆಟ್ ಗಾತ್ರ 53 ಲಕ್ಷ ಕೋಟಿಯಾಗಿದ್ದು ಇದರಲ್ಲಿ ಸಿಂಹ ಪಾಲು ಸಾರಿಗೆ ಇಲಾಖೆ ಮತ್ತು ರಕ್ಷಣಾ ಇಲಾಖೆಗೆ ಕೊಡಲಾಗಿದೆ. ಹೌದು, ವರದಿಯ ಪ್ರಕಾರ ಸಾರಿಗೆ ಇಲಾಖೆ ಒಂದಕ್ಕೆ 5,98,000 ಕೋಟಿ, ರಕ್ಷಣಾ ಇಲಾಖೆಗೆ 5,94,000 ಕೋಟಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2,73,000 ಕೋಟಿ, ಅದೇ ರೀತಿ ಕೃಷಿ ಇಲಾಖೆಗೆ 1,62,000 ಕೋಟಿ, ಶಿಕ್ಷಣ ಇಲಾಖೆಗೆ 1,39,000 ಕೋಟಿ, ಇಂಧನ ಇಲಾಖೆಗೆ 1,09,000 ಕೋಟಿ. ಹೀಗೆ ಸಾಲು ಸಾಲು ಒಟ್ಟು 17 ಇಲಾಖೆಗಳಿಗೆ 53,47,000 ಕೋಟಿ ಹಣವನ್ನು ಹಂಚಿಕೆ ಮಾಡಲಾಗಿದೆ ಸ್ನೇಹಿತರೆ. ಇನ್ನಿದೇ ಮಧ್ಯೆ ಮದ್ಯಪ್ರಿಯರಿಗಂತೂ ಶಾಕಿಂಗ್ ಸುದ್ದಿ. ಹೌದು ಸ್ನೇಹಿತರೆ, ಮದ್ಯಪ್ರಿಯರು ತಂಬಾಕು, ಗುಟ್ಕಾ ಸೇರಿದಂತೆ ಎಲ್ಲದರ ವಸ್ತುಗಳ ಬೆಲೆ ಶೀಘ್ರವೇ ದುಬಾರಿಯಾಗಲಿದೆ. ಇನ್ನೀಗ ಇದೇ ಮಧ್ಯೆ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಕೇಂದ್ರವನ್ನು ಟೀಕೆ ಮಾಡುವುದು ಬಿಡಬೇಕು ಎಂದು ನವದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಹೌದು, ಈ ಬಾರಿಯ ಬಜೆಟ್ ಅಲ್ಲಿ ರಾಜ್ಯಕ್ಕೆ ಹೆಚ್ಚಿನ ತೆರಿಗೆ ಪಾಲು ಕೊಡಲಾಗಿದೆ ಎಂದು ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಬಜೆಟ್ ಬಳಿಕ ನವದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಈ ಬಾರಿಯ ಬಜೆಟು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಟೀಕೆಗಳಿಗೆ ಉತ್ತರವಾಗಿದೆ. ಇಷ್ಟು ದಿನ ತೆರಿಗೆ ಪಾಲಲ್ಲಿ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಎಂದು ರಾಜ್ಯ ಸರ್ಕಾರ ನಮಗೆ ದೂರುತ್ತಿತ್ತು. ಆದರೆ 16ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ,4.13% ತೆರಿಗೆ ಪಾಲು ಹಂಚಿಕೆಗೆ ಶಿಫಾರಸು ಮಾಡಿದೆ. ಈ ಒಂದು ಹಿಂದೆ 15ನೇ ಹಣಕಾಸು ಆಯೋಗ ,3.64% ಹಂಚಿಕೆ ಮಾಡಿತ್ತು. ಆದರೆ ಇದೀಗ ಹೊಸದಾಗಿ ಹಂಚಿಕೆ ಆಗಿರುವ ಮೂಲಕ 2026-27ನೇ ವರ್ಷದಲ್ಲಿ ಕರ್ನಾಟಕಕ್ಕೆ 63,049 ಕೋಟಿ ತೆರಿಗೆ ಪಾಲು ಬರಲಿದೆ. ಹಾಗಾಗಿ ಇನ್ನು ಮುಂದೆ ಆದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಕೇಂದ್ರವನ್ನು ಟೀಕೆ ಮಾಡುವುದು ಬಿಡಬೇಕು ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನಿರಾಶೆ ಏನೂ ಆಗಿಲ್ಲ. ಬದಲಿಗೆ ತೆಂಗು ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ತೆಂಗಿನ ಉತ್ಪಾದನೆ ಹೆಚ್ಚಳಕ್ಕೆ ಉತ್ತೇಜನ ಕೊಡಲಾಗಿದೆ. ಅದೇ ರೀತಿ ಗೋಡಂಬಿ ಮತ್ತು ಕೋಕೋವನ್ನು 2030ರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸುವ ಅಂಶವೂ ಕೂಡ ಮುಂಗಡ ಪತ್ರದಲ್ಲಿ ಸೇರಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಹೈದರಾಬಾದ್ನಿಂದ ಬೆಂಗಳೂರು, ಬೆಂಗಳೂರಿನಿಂದ ಚೆನ್ನೈ, ಹೀಗೆ ಹೈ ಸ್ಪೀಡ್ ರೈಲು ಕಾರಿಡಾರ್ ಯೋಜನೆಯೂ ಕೂಡ ಕರ್ನಾಟಕಕ್ಕೆ ವರದಾನವಾಗಲಿದೆ ಎಂದು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ರೆ, ಹೂಡಿಕೆ ಮಾಡುತ್ತಿದ್ರೆ ಒಂದು ಬಾರಿ ನಿಮ್ಮ ಪೋರ್ಟ್ಫೋಲಿಯೋ ಚೆಕ್ ಮಾಡಿಕೊಳ್ಳಿ. ಯಾಕಂದರೆ ಬಜೆಟ್ ಕಾರಣ ದೊಡ್ಡ ಮಟ್ಟದಲ್ಲಿ ಭಾರಿ ಕುಸಿತ ಷೇರು ಮಾರುಕಟ್ಟೆ ಕಂಡಿದೆ. ಹೌದು, ಭಾನುವಾರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದು ಬಜೆಟ್ ಕಾರಣಕ್ಕೆ ಷೇರು ಮಾರುಕಟ್ಟೆ ಬಾಗಿಲು ಕೂಡ ತೆರೆದಿತ್ತು. ಆದರೆ ಬಜೆಟ್ ಭಾಷಣ ಇನ್ನೇನು ಮುಗಿಯಬೇಕು ಅನ್ನಷ್ಟರಲ್ಲಿ ಷೇರು ಮಾರುಕಟ್ಟೆ ಕುಸಿತಗೊಂಡಿದೆ. ಹೂಡಿಕೆದಾರರು ಕಂಗಾಲಾಗಿ ಹೋಗಿದ್ದಾರೆ. ಹೌದು ಸ್ನೇಹಿತರೆ, ಆಸುಪಾಸು 12:34ಕ್ಕೆ ದೊಡ್ಡ ಮಟ್ಟದಲ್ಲಿ ನಿಫ್ಟಿ 50 ಸೇರಿದಂತೆ ಬ್ಯಾಂಕ್ ಸೆನ್ಸೆಕ್ಸ್ ಕುಸಿತಗೊಂಡಿದೆ ಸ್ನೇಹಿತರೆ. ಷೇರು ಮಾರುಕಟ್ಟೆ ಸೂಚ್ಯಂಕಗಳು 2,000 ಪಾಯಿಂಟ್ಗಿಂತಲೂ ಕೂಡ ಅಧಿಕ ಕುಸಿತಗೊಂಡಿವೆ. ಅಷ್ಟು ಮಾತ್ರವಲ್ಲ, ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಷೇರು ಕೂಡ 6% ಇಳಿಕೆ ಕಂಡಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 3% ಕುಸಿತ ಕಂಡಿದೆ. NTPC, HCL, ಬಜಾಜ್ ಫೈನಾನ್ಸ್, ಹೀಗೆ ಸಾಲು ಸಾಲು ದೊಡ್ಡ ದೊಡ್ಡ ಷೇರುಗಳು ದೊಡ್ಡ ಮಟ್ಟದಲ್ಲಿ ಕುಸಿತಗೊಂಡಿವೆ ಸ್ನೇಹಿತರೆ. ಹೌದು, ಯಾಕಂದ್ರೆ ಈ ಬಾರಿಯ ಬಜೆಟ್ನಲ್ಲಿ ಕೆಲವು ಟ್ಯಾಕ್ಸ್ ಏರಿಕೆ ಬಗ್ಗೆ ಘೋಷಣೆ ಮಾಡಲಾಗಿದೆ. ವಿಶೇಷವಾಗಿ F&O ಟ್ರೇಡಿಂಗ್ ಮಾಡುವವರು, ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಮಾಡುವವರಿಗೆ ಬರೆ ಎಳೆಯಲಾಗಿದೆ. ಅಂದ್ರೆ ಈ ಒಂದು ಹಿಂದೆ ಟ್ಯಾಕ್ಸು STT 0.02 ಇತ್ತು, ಈಗ ಅದು 0.05ಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ 150% ಟ್ಯಾಕ್ಸ್ನಲ್ಲಿ ಏರಿಕೆ ಮಾಡಲಾಗಿದ್ದು, ಹಾಗಾಗಿ ಷೇರು ಮಾರುಕಟ್ಟೆ ನಕಾರಾತ್ಮಕ ನ್ಯೂಸ್ನಿಂದ, ಈ ಒಂದು ಘೋಷಣೆಯಿಂದ ಕುಸಿತಗೊಂಡಿದೆ. ಈ ಒಂದು ಕುಸಿತಕ್ಕೆ ಕಾರಣವೇ ಬಜೆಟ್ನ ಒಂದು ಘೋಷಣೆಗಳು ಎಂದು ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಎಷ್ಟೇ ಇತ್ತು. ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ, ಮತ್ತು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.